ಸಾಹಿತ್ಯ ಅಂದ್ರೆ ಕೇವಲ ಪದಗಳ ಜೋಡಣೆ ಅಲ್ಲ, ಅದು ಮನುಷ್ಯನ ಭಾವನೆಯ ಕನ್ನಡಿ. ಇವತ್ತು ನಾವು ಮಾತನಾಡಲು ಹೊರಟಿರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ, ಯಾರ ಲೇಖನಿಯಿಂದ ಹೊರಬಂದ ಒಂದೊಂದು ಶ್ಲೋಕವು ಇಂದು ಜಗತ್ತನ್ನೇ ಮಂತ್ರಮುಗ್ಧಗೊಳಿಸುತ್ತದೆಯೋ ಅವರೇ ಸಂಸ್ಕೃತ ಸಾಹಿತ್ಯದ ಸಾರ್ವಭೌಮ, ಕವಿ ಕುಲಗುರು, ಮಹಾಕವಿ ಕಾಳಿದಾಸ. ಇವತ್ತು ಜಗತ್ತು ಇವರನ್ನು ಭಾರತದ ಶೇಕ್ಸ್ಪಿಯರ್ ಅಂತ ಕರೆಯುತ್ತದೆ. ಆದರೆ ನಿಜ ಹೇಳಬೇಕಾದ್ರೆ ಶೇಕ್ಸ್ಪಿಯರ್ಗಿಂತಲೂ ಶತಮಾನಗಳ ಹಿಂದೆಯೇ ಪ್ರೇಮ, ವಿರಹ ಮತ್ತು ಪ್ರಕೃತಿಯನ್ನು ಅದ್ಭುತವಾಗಿ ಚಿತ್ರಿಸಿದವರು ಈ ಮಹಾಕವಿ. ಹಾಗಾದರೆ ಯಾರು ಈ ಕಾಳಿದಾಸ? ಇವರ ಇತಿಹಾಸ ಯಾಕೆ ಇಷ್ಟೊಂದು ನಿಗೂಢವಾಗಿದೆ? ಕಾಳಿದಾಸರ ಜೀವನದ ಬಗ್ಗೆ ನಿಖರವಾಗಿ ದಾಖಲೆ ಸಿಗುವುದು ಕಷ್ಟ. ಇತಿಹಾಸಕಾರರ ಪ್ರಕಾರ ಇವರು ಕ್ರಿಸ್ತಶಕ 4ನೇ ಅಥವಾ 5ನೇ ಶತಮಾನದಲ್ಲಿ ಬದುಕಿದ್ದರು ಎನ್ನಲಾಗಿದೆ. ಇವರ ಬಗ್ಗೆ ಅತಿ ಹೆಚ್ಚು ಕೇಳಿಬರುವ ಹೆಸರು ಉಜ್ಜಯಿನಿಯ ಚಕ್ರವರ್ತಿ ವಿಕ್ರಮಾದಿತ್ಯ. ವಿಕ್ರಮಾದಿತ್ಯ ಆಸ್ಥಾನದಲ್ಲಿ ನವರತ್ನ ಕವಿಗಳಲ್ಲಿ ಕಾಳಿದಾಸರು ಅತಿ ಪ್ರಮುಖ ರತ್ನರಾಗಿದ್ದರು. ಅಂದಿನ ಉಜ್ಜಯಿನಿ ವಿದ್ಯೆ ಮತ್ತು ಸಂಸ್ಕೃತಿಯ ತವರಾಗಿತ್ತು. ಅಂತಹ ವೈಭವ ಆಸ್ಥಾನದಲ್ಲಿ ಕುಳಿತ ಕಾಳಿದಾಸ ಭಾರತದ ಸಾಹಿತ್ಯದ ದಿಕ್ಕನ್ನೇ ಬದಲಾಯಿಸುವಂತಹ ಮಹಾಕಾವ್ಯಗಳನ್ನು ರಚಿಸಿದ್ದರು. ಕಾಳಿದಾಸನ ಶಕ್ತಿ ಇರುವುದು ಅವರ ಕಲ್ಪನೆಯಲ್ಲಿ. ಅವರು ಕೇವಲ ಕಥೆಗಳನ್ನು ಹೇಳಲಿಲ್ಲ, ಬದಲಾಗಿ ಪದಗಳ ಮೂಲಕ ಚಿತ್ರವನ್ನು ಬಿಡಿಸುತ್ತಿದ್ದರು. ಇಷ್ಟೊಂದು ದೊಡ್ಡ ಕವಿಯಾದ ಈ ವ್ಯಕ್ತಿ ಜೀವನದ ಆರಂಭದಲ್ಲಿ ಒಬ್ಬ ಅಕ್ಷರಶಃ ಮೂರ್ಖನಾಗಿದ್ದರಂತೆ. ಒಬ್ಬ ಸಾಧಾರಣ ಕುರುಬ ಜಸ್ವಿತ ಕವಿಯಾದ ಆ ರೋಚಕ ಕಥೆ ಹೇಗಿತ್ತು? ಕಾಳಿದಾಸರ ಜೀವನ ಆರಂಭದ ಕಥೆ ಕೇಳಿದರೆ ಇದು ನಿಜವೇ ಎಂದು ನಿಮಗೆ ಅನಿಸಬಹುದು. ಏಕೆಂದರೆ ಜಗತ್ತಿನ ಜ್ಞಾನದ ದೀಪವನ್ನು ಹಚ್ಚಿದ ಈ ಮಹಾಕವಿ ಒಂದು ಕಾಲದಲ್ಲಿ ಅಕ್ಷರ ಜ್ಞಾನವೇ ಇಲ್ಲದ ಒಬ್ಬ ಸಾಮಾನ್ಯ ಹುಡುಗನಾಗಿದ್ದ. ಅಷ್ಟೇ ಅಲ್ಲ, ಅವರು ಎಂತಹ ಮೂರ್ಖತನದಿಂದ ಕೂಡಿದ್ದರು ಎಂದರೆ ತಾವು ಕುಳಿತಿದ್ದ ಮರದ ಕೊಂಬೆಯನ್ನೇ ಕೊಡಲಿಯಿಂದ ಕಡಿಯುತ್ತಿದ್ದರಂತೆ. ಆದರೆ ಇಂತಹ ಒಬ್ಬ ವ್ಯಕ್ತಿ ಅರಮನೆಯ ರಾಜಕುಮಾರಿಯನ್ನು ಮದುವೆಯಾಗಿ ಮಹಾಪಂಡಿತನಾದ ಕತೆ ಇದೆಯಲ್ಲ, ಅದು ಯಾವುದೇ ರೋಚಕ ಸಿನಿಮಾಗಿಂತಲೂ ಕಡಿಮೆ ಇಲ್ಲ. ಇದಕ್ಕೆ ಕಾರಣವಾಗಿದ್ದು ರಾಜಕುಮಾರಿ ವಿದ್ಯುತ್ಮೇಯ ಅಹಂಕಾರ ಮಾತ್ರವಲ್ಲ, ವಿದ್ಯುತ್ಮೇಯ ಸುಂದರಿ ಮಾತ್ರವಲ್ಲ, ಮಹಾಪಂಡಿತಳಾಗಿದ್ದಳು. ತನ್ನನ್ನು ಶಾಸ್ತ್ರ ಸಂವಾದದಲ್ಲಿ ಸೋಲಿಸುವವರನ್ನು ಮಾತ್ರ ಮದುವೆಯಾಗು ಎಂಬುದು ಅವಳ ಪಣವಾಗಿತ್ತು. ಅವಳ ಅಹಂಕಾರದಿಂದ ಸೋತ ಅವಮಾನಿತರಾದ ಪಂಡಿತರು ಅವಳಿಗೆ ಪಾಠ ಕಲಿಸಲು ನಿರ್ಧರಿಸಿದರು. ಇದು ಈ ಮೂಢ ಕಾಳಿದಾಸ. ಪಂಡಿತರು ಇವರಿಗೆ ರಾಜಕುಮಾರನ ಬಟ್ಟೆ ತೋರಿಸಿ ಇವರು ಮಹಾನ್ ವಿಜ್ಞಾನಿಗಳು ಸವಾಲು ಶುರುವಾಯಿತು. ವಿದ್ಯುತ್ಮೇಯೆ ಒಂದು ಬೆರಳನ್ನು ತೋರಿಸಿದಳು. ಅದರ ಅರ್ಥ ಪರಮಾತ್ಮ ಒಬ್ಬನೇ ಎಂದು. ಕಾಳಿದಾಸ ಅದನ್ನು ಕಂಡು, ನೀನು ನನಗೆ ಒಂದು ಕಣ್ಣು ಮುಚ್ಚಿದರೆ ನಾನು ನಿನ್ನ 2 ಕಣ್ಣು ಮುಚ್ಚುತ್ತೇನೆ ಎಂದು ತಿಳಿದು 2 ಬೆರಳುಗಳನ್ನು ತೋರಿಸಿದರು. ಪಂಡಿತರು ಇದನ್ನು ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರು ಎಂದು ವ್ಯಾಖ್ಯಾನಿಸಿ ಅವಳನ್ನು ನಂಬಿಸಿ ಬಿಟ್ಟರು. ಹೀಗೆ ಮೋಸದಿಂದ ವಿದ್ಯುತ್ಮೇಯ ಮತ್ತು ಕಾಳಿದಾಸ ಅವರ ಮದುವೆಯಾಯಿತು. ಆದರೆ ಸತ್ಯ ಎಷ್ಟು ದಿನ ಮುಚ್ಚಿಡಲು ಸಾಧ್ಯ? ಮದುವೆಯಾದ ಮೊದಲ ರಾತ್ರಿಯೇ ಕಾಳಿದಾಸನ ಅಜ್ಞಾನ ಬಯಲಿಗೆ ಬಂತು. ಅರಮನೆಯ ಹೊರಗೆ ಒಂಟೆಯೊಂದು ಕೂಗಿದಾಗ ಕಾಳಿದಾಸ ಸಂಸ್ಕೃತದ ಬದಲು ತಪ್ಪಾಗಿ ಉಚ್ಚರಿಸಿದನು. ತಾನು ಒಬ್ಬ ಮೂರ್ಖನನ್ನು ಮದುವೆಯಾಗಿದ್ದೇನೆ ಎಂದು ತಿಳಿದ ತಕ್ಷಣ ವಿದ್ಯುತ್ಮೇಯೆ ಕೋಪದಿಂದ ಕಾಳಿದಾಸನನ್ನು ಅರಮನೆಯಿಂದ ಹೊರಹಾಕಿದಳು. ನೀನು ಮಹಾನ್ ಪಂಡಿತನಾಗುವವರೆಗೂ ಅರಮನೆಗೆ ಬರಬೇಡ ಎಂದು ಶಪಿಸಿದಳು. ಈ ಅವಮಾನವೇ ಕಾಳಿದಾಸನ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಒಬ್ಬ ಸಾಮಾನ್ಯ ಹುಡುಗ ದೇವಿಯ ದರ್ಶನ ಪಡೆದು ಕಾಳಿದಾಸನಾಗಿ ಹೇಗೆ ಬದಲಾದ ಅನ್ನುವುದು ಒಂದು ರೋಚಕ ಕತೆ. ಇನ್ ಕೇಸ್ ಅವಮಾನ ಅನ್ನುವುದು ಒಬ್ಬ ವ್ಯಕ್ತಿಯನ್ನು ಕುಗ್ಗಿಸಬಹುದು ಅಥವಾ ಹೊಸ ಜನ್ಮವನ್ನು ತಾಳುವಂತೆ ಮಾಡಬಹುದು. ಹೆಂಡತಿ ವಿದ್ಯುತ್ಮೇಯಿಂದ ಅರಮನೆಯಿಂದ ಹೊರಹಾಕಲ್ಪಟ್ಟ ಆ ಕ್ಷಣ ಕಾಳಿದಾಸನ ಪಾಲಿಗೆ ಒಂದು ಜನ್ಮಾಂತರ ನೋವಾಯಿತು. ತಾನು ಪ್ರೀತಿಸಿದ ಹೆಂಡತಿಯೇ ತನ್ನನ್ನು ಮೂಢ ಎಂದು ಕರೆದಾಗ ಕಾಳಿದಾಸನಿಗೆ ಒಂದು ಅಜ್ಞಾನದ ಅರಿವಾಯಿತು. ಆ ರಾತ್ರಿಯೇ ಅವರು ಒಂದು ಸಂಕಲ್ಪ ಮಾಡಿದರು, ನಾನು ಜ್ಞಾನಿಯಾಗುವವರೆಗೂ ಮರಳಿ ಬರುವುದಿಲ್ಲ ಅಂತ. ಆ ಛಲವೇ ಅವರನ್ನು ತಾಯಿ ಕಾಳಿಯ ಸನ್ನಿಧಾನಕ್ಕೆ ಕರೆದೊಯ್ಯಿತು. ಕಾಳಿದಾಸ ಉಜ್ಜಯಿನಿಯ ಪ್ರಸಿದ್ಧ ಗಡ ಕಾಳಿಕಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಠಿಣ ತಪಸ್ಸನ್ನು ಆರಂಭಿಸಿದರು. ತನ್ನ ಅಜ್ಞಾನವನ್ನು ದೂರ ಮಾಡಿ ಬುದ್ಧಿ ಕರುಣಿಸು ಎಂದು ತಾಯಿಯನ್ನು ಬೇಡಿಕೊಂಡರು. ಅವರ ನಿಷ್ಕಲ್ಮಶ ಭಕ್ತಿ ಮತ್ತು ಹಠಕ್ಕೆ ಮೆಚ್ಚಿದ ತಾಯಿ ಅವರ ನಾಲಿಗೆಯ ಮೇಲೆ ಬೀಜಾಕ್ಷರಗಳನ್ನು ಬರೆದಳು ಎಂದು ಪುರಾಣಗಳು ಹೇಳುತ್ತವೆ. ದೇವಿಯ ಅನುಗ್ರಹವಾದ ತಕ್ಷಣ ಅಕ್ಷರ ಜ್ಞಾನವೇ ಇಲ್ಲದ ಆ ಹುಡುಗನ ಬಾಯಿಯಿಂದ ಸಂಸ್ಕೃತದ ಅದ್ಭುತ ಶ್ಲೋಕಗಳು ಹೊರಬರಲು ಶುರುವಾಯಿತು. ಕಾಳಿ ದೇವಿಯ ಅನುಗ್ರಹದಿಂದ ಹೊಸ ಜನ್ಮ ಪಡೆದ ಕಾರಣ ಅಂದಿನಿಂದ ಅವರು ಕಾಳಿದಾಸ ಎಂದೇ ಪ್ರಖ್ಯಾತರಾದರು. ಕಾಳಿದಾಸ ಅವರ ಜ್ಞಾನೋದಯ ನಂತರ ಸಂಸ್ಕೃತ ಸಾಹಿತ್ಯಕ್ಕೆ ಹೊಸ ಕಳೆ ಬಂದಿತು. ಅವರ ಲೇಖನಿಯಿಂದ ಹೊರಬಂದ 7 ಕೃತಿಗಳು ಇಂದಿಗೂ ವಿಶ್ವದ ಅಮೂಲ್ಯ ರತ್ನಗಳು.
ಅವುಗಳಲ್ಲಿ 2 ಮಹಾಕಾವ್ಯಗಳು, 3 ನಾಟಕಗಳು ಮತ್ತು 2 ಅಖಂಡ ಕಾವ್ಯಗಳಿವೆ. ಕಾಳಿದಾಸ ಅವರ ಸಾಹಿತ್ಯದ ವಿಶ್ಲೇಷಣೆ ಅಂದರೆ ಅದು ಪ್ರಕೃತಿ ಮನುಷ್ಯನ ಭಾವನೆಯೊಂದಿಗೆ ಬೆರೆತಿರುವ ರೀತಿ. ಅಷ್ಟೇ ಅಲ್ಲ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ಉಪಮಾ ಕಾಳಿದಾಸಯ್ಯ. ಅಂದ್ರೆ ಒಂದು ವಸ್ತುವನ್ನು ಇನ್ನೊಂದಕ್ಕೆ ಹೋಲಿಸಿ ವರ್ಣಿಸುವಲ್ಲಿ ಕಾಳಿದಾಸವನ್ನು ಮೀರಿಸುವವರು ಯಾರೂ ಇಲ್ಲ. ಮೊದಲಿಗೆ ಅವರ ವಿಶ್ವವಿಖ್ಯಾತ ನಾಟಕ ಅಭಿಜ್ಞಾನ ಶಾಕುಂತಲೆ. ಇದು ದುಷ್ಯಂತ ಮಹಾರಾಜ ಮತ್ತು ಶಾಕುಂತಲೆಯ ಪ್ರೇಮ ಕಥೆ. ಕಣ್ವ ಮಹರ್ಷಿ ಆಶ್ರಮದಲ್ಲಿ ಬೆಳೆದ ಶಾಕುಂತಲೆ ಪ್ರಕೃತಿಯ ಮಗಳಂತೆ ಕಂಡರೆ ಅವಳು ಬಿಟ್ಟು ಹೋದ ಉಂಗುರ ಮತ್ತು ಮರುವಿನ ಶಾಪದ ಕತೆ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ತರಿಸುತ್ತದೆ. ಇನ್ನು ಅವರ ಅದ್ಭುತ ಕಲ್ಪನೆಯ ಕೃತಿ ಮೇಘದೂತ. ಪ್ರೇಯಸಿಯಿಂದ ದೂರವಾದ ರಾಯಗಿರಿಯಲ್ಲಿರುವ ಒಬ್ಬ ಯಕ್ಷ ಆಕಾಶದಲ್ಲಿ ತೇಲುವ ಮೋಡವನ್ನೇ ರಾಯಭಾರಿಯನ್ನಾಗಿ ಮಾಡಿದ ತನ್ನ ಪ್ರೇಯಸಿಗೆ ಸಂದೇಶ ಕಳಿಸುವ ರೀತಿ ಅದೃಶ್ಯವಾದದ್ದು. ಕಾಳಿದಾಸರ ಕಾವ್ಯದಲ್ಲಿ ಮೋಡಗಳು ಮಾತನಾಡುತ್ತವೆ, ನದಿಗಳು ಪ್ರೇಮಿಯಂತೆ ಹರಿಯುತ್ತವೆ, ಗಿಡ ಮರಗಳು ಅಳುತ್ತವೆ. ಕಾಳಿದಾಸ ಅವರಿಗೆ ಪ್ರಕೃತಿ ಅಂದರೆ ಎಷ್ಟು ಇಷ್ಟ ಅಂದ್ರೆ ಅವರ ಪ್ರತಿ ಸಾಲಿನಲ್ಲೂ ಒಂದು ಹೂವು ಅಥವಾ ಒಂದು ಪ್ರಾಣಿಯ ಉಲ್ಲೇಖವಿದ್ಯೇ ಇರುತ್ತಿತ್ತು. ಅವರ ಉಪಮೇಯಗಳು ಎಷ್ಟು ಚಾಣಾಕ್ಷವಾಗಿತ್ತೆಂದರೆ ಅವರು ದೀಪದ ಬೆಳಕನ್ನು ಸುಂದರಿ ಸ್ತ್ರೀಯ ಮುಖಕ್ಕೆ ಹೋಲಿಸಿದಾಗ ಅದನ್ನು ದೀಪಶಿಲಾ ಕಾಳಿದಾಸ ಅಂತಲೇ ಕರೆಯಲಾಗಿತ್ತು. ಸಂಸ್ಕೃತ ಅಷ್ಟೇ ಅಲ್ಲ, ಜರ್ಮನ್ ಮತ್ತು ಇಂಗ್ಲಿಷ್ ಭಾಷೆಯ ಮಹಾನ್ ಕವಿಗಳು ಕಾಳಿದಾಸ ಅವರ ಈ ಕೃತಿಯನ್ನು ಓದಿದಾಗ ಆಶ್ಚರ್ಯಪಟ್ಟಿದ್ದಾರೆ. ಒಬ್ಬ ಮನುಷ್ಯನ ಕಲ್ಪನೆ ಇಷ್ಟೊಂದು ವಿಸ್ತಾರವಾಗಲು ಹೇಗೆ ಸಾಧ್ಯ ಅಂತ ಅವರು ಬೆರಗಾಗಿದ್ದಾರೆ. ಇಂತಹ ಅದ್ಭುತ ಕವಿ ತನ್ನ ಅಂತಿಮ ದಿನಗಳನ್ನು ಹೇಗೆ ಕಳೆದರು, ಅವರ ಕೊನೆಯ ಘಟ್ಟ ಹೇಗಿತ್ತು, ಅದನ್ನು ನಾವು ಈಗ ನೋಡೋಣ. ಕಾಳಿದಾಸ ಅವರು ಬರೆದ ಅಕ್ಷರಗಳು ಕೇವಲ ಭಾರತದ ಗಡಿಯೊಳಗೆ ಉಳಿಯಲಿಲ್ಲ, ಅವು ಸಮುದ್ರದ ದಾಟಿ ಇಡೀ ಜಗತ್ತನ್ನೇ ಆವರಿಸಿದವು. 18ನೇ ಶತಮಾನದಲ್ಲಿ ಕಾಳಿದಾಸ ಅವರ ಅಭಿಜ್ಞಾನ ಶಾಕುಂತಲೆ ನಾಟಕ ಮೊದಲ ಬಾರಿಗೆ ಇಂಗ್ಲಿಷ್ಗೆ ಅನುವಾದವಾದಾಗ ಪಾಶ್ಚಿಮಾತ್ಯ ದೇಶದ ವಿದ್ವಾಂಸರು ದಂಗಾಗಿ ಹೋಗಿದ್ದರು. ಜರ್ಮನಿಯ ಪ್ರಸಿದ್ಧ ಕವಿ ಗಂಟೆ ಕಾಳಿದಾಸ ಅವರ ಸಾಹಿತ್ಯದ ಸೌಂದರ್ಯಕ್ಕೆ ಎಷ್ಟೊಂದು ಮಾರು ಹೋಗಿದ್ದರೆಂದರೆ ಶಾಕುಂತಲಾ ನಾಟಕದ ಪ್ರತಿಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಆನಂದದಿಂದ ಕುಣಿದಾಡಿದ್ದರಂತೆ. ಭೂಮಿಯ ಮೇಲೆ ಎಲ್ಲಾ ಸುಖಗಳು ಮತ್ತು ಸ್ವರ್ಗದ ಆನಂದ ಒಂದೇ ಕಡೆ ಸಿಗಬೇಕೆಂದರೆ ಅದು ಕಾಳಿದಾಸನ ಸಾಹಿತ್ಯದಲ್ಲಿ ಮಾತ್ರ ಎಂದಿದ್ದರು. ಇವತ್ತು ವಿಶ್ವದ ಯಾವುದೇ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಹೋದರೂ ಅಲ್ಲಿ ಕಾಳಿದಾಸ ಅವರ ಕೃತಿಯ ಬಗ್ಗೆ ಸಂಶೋಧನೆ ನಡೆಯುತ್ತಲೇ ಇರುತ್ತದೆ. ಭಾರತದ ಸಂಸ್ಕೃತಿಯನ್ನು, ಪ್ರಕೃತಿಯನ್ನು ಮತ್ತು ಮನುಷ್ಯನ ಮನೋಜ್ಞಾನದ ಭಾವನೆಯನ್ನು ಜಗತ್ತಿಗೆ ಪರಿಚಯಿಸಿದ ಶ್ರೇಯಸ್ಸು ಕಾಳಿದಾಸ ಅವರಿಗೆ ಸಲ್ಲುತ್ತದೆ. ಆದರೆ ಕಾಳಿದಾಸ ಕೇವಲ ಒಬ್ಬ ಕವಿಯಾಗಿ ಮಾತ್ರ ನಮಗೆ ಮುಖ್ಯವಲ್ಲ, ಅವರ ಜೀವನ ನಮಗೆ ಕಲಿಸುವ ಪಾಠ ದೊಡ್ಡದು. ಮರದ ಕೊಂಬೆಯನ್ನೇ ಕತ್ತರಿಸುತ್ತಿದ್ದ ಒಬ್ಬ ಅಕ್ಷರಶಃ ಮೂಢ ವ್ಯಕ್ತಿ ತನ್ನ ಛಲ ಮತ್ತು ಪ್ರಯತ್ನದಿಂದ ಜಗತ್ತನ್ನೇ ಮೆಚ್ಚುವ ಮಹಾಪಂಡಿತನಾಗಲು ಸಾಧ್ಯವಾಯಿತು ಅಂದರೆ ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕಾಳಿದಾಸ ಅವರ ಕತೆ ನಮಗೆ ನೀಡುವ ಸಂದೇಶ ಒಂದೇ, ಪರಿಸ್ಥಿತಿ ಅಥವಾ ಅಜ್ಞಾನ ನಮ್ಮನ್ನು ಕಟ್ಟಿ ಹಾಕಲು ಸಾಧ್ಯವಿಲ್ಲ. ನಾವು ಮನಸ್ಸು ಮಾಡಿದರೆ, ನಿರಂತರವಾಗಿ ಪ್ರಯತ್ನ ಪಟ್ಟರೆ ನಾವು ಕೂಡ ನಮ್ಮ ಜೀವನದಲ್ಲಿ ಕಾಳಿದಾಸರಂತೆ ಶೂನ್ಯದಿಂದ ಶಿಖರಕ್ಕೇರಬಹುದು. ಸಾವಿರಾರು ವರ್ಷಗಳ ನಂತರವೂ ಇಂದಿಗೂ ಕಾಳಿದಾಸ ನಮ್ಮ ನಡುವೆ ತನ್ನ ಕವಿತೆಯ ಮೂಲಕ ಬದುಕಿದ್ದಾರೆ. ಈ ಮಹಾನ್ ಕವಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲ್ನ ಶೇರ್ ಮಾಡಿ. ಹಾಗೆ ಇತಿಹಾಸ ಇನ್ನೊಂದು ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.